ಬಿಟ್ಟು ಯಾರೆಲ್ಲ ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ, ರಾಯರಪಾಳ್ಯ ಸರ್ಕಲಿಂದ ಹಿಡಿದು ದಾವಸ್ಪೇಟೆ ಬ್ರಿಡ್ಜ್ವರೆಗೂ ತುಂಬಾ ಟ್ರಾಫಿಕ್ ಆಗಿರೋದ್ರಿಂದ ದಯಮಾಡಿ ಒಂದು 2 ಗಂಟೆಗಳ ಕಾಲ ತಮ್ಮ ಪ್ರವಾಸವನ್ನು ಮುಂದೂಡಬೇಕಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಡ್ರೋನ್ ಶಾಟಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಅತಿ ಹೆಚ್ಚು ಅಂತಂದರೆ ಕನಿಷ್ಠ ಪಕ್ಷ 4ರಿಂದ 5 ಕಿಲೋಮೀಟ್ರ್ ಜಾಮ್ ಆಗಿರೋಂಥ ಕಾರಣ ತುಂಬಾ ಟ್ರಾಫಿಕ್ ಆಗಿದೆ. ಒಳಗಡೆ ಸಿಗಾಕೊಂಡ್ರಂಥವ್ರು ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ರಸ್ತೆ ಅಗಲೀಕರಣ, ಮತ್ತು ಇನ್ನೊಂದು ಪ್ರಮುಖ ಕಾರಣ ಲಾಂಗ್ ವೆಹಿಕಲ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು, ಅದು ಕೂಡ ಒಂದು ಕಾರಣ. ಇನ್ನೊಂದು ದಾವಸ್ಪೇಟೆ ಬ್ರಿಡ್ಜ್ ನೀವೇನು ನೋಡ್ತೀರಾ ಅಲ್ಲಿ ಟಾರ್ ರಸ್ತೆಯನ್ನು ಮರು ನಿರ್ಮಾಣ ಮಾಡ್ತಾ ಇದ್ದಾರೆ, ಅದು ಒಂದು ಕಾರಣ. ಸೊ ಹಂಗಾಗಿ ಮೊನ್ನೆ ಮತ್ತು ಇವತ್ತು 3 ದಿನಗಳ ಕಾಲ 4ರಿಂದ 5 ಕಿಲೋಮೀಟ್ರ್ ಜಾಮ್ ಆಗಿರೋದ್ರಿಂದ ದಯಮಾಡಿ 31/12/2025 ಈ ದಿನಕ್ಕಷ್ಟೇ ಶೇರ್ ಮಾಡಿ. ದಯಮಾಡಿ ಯಾರೆಲ್ಲ ತುಮಕೂರು ಮಾರ್ಗವಾಗಿ ಬೆಂಗಳೂರು ತಲುಪೋದ್ರ ಇದ್ದೀರಾ, 1-2 ಅವರು ಬಿಟ್ಟು ತಲುಪಬೇಕಾಗಿ ವಿನಂತಿ. ಯಾಕಂದರೆ ನೀವೀಗ ಡ್ರೋನಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ದಾವಸ್ಪೇಟೆ ಬ್ರಿಡ್ಜ್ ಮೇಲ್ಗಡೆ ರಸ್ತೆ ಡಾಂಬರೀಕರಣ ಆಗಿರೋಂಥ ಸಲುವಾಗಿ ತುಂಬಾ ಟ್ರಾಫಿಕ್ ಆಗಿರೋದ್ರಿಂದ ಈ ವಿಷಯ ಮಾಹಿತಿಯನ್ನು ಯಾರೆಲ್ಲ ಕಾರ್ ಡ್ರೈವರ್ಸು ನಿಮ್ಮ ಫ್ರೆಂಡ್ಸ್ಗಳಿದ್ದಾರೆ ಅವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು NHA ಐನವ್ರಿಗೆ ತಲುಪಿಸ್ರಿ. ಯಾಕಂದರೆ ತುಂಬಾ ಟ್ರಾಫಿಕ್ ಆಗೋಂಥ ಏರಿಯಾ ಇದು. ಎಷ್ಟೋ ಕಡೆ ರಸ್ತೆ ವಿಭಜಕಗಳಿದೆ, ರಸ್ತೆನ ರಿಪೇರಿ ಮಾಡ್ತಾ ಇದ್ದಾರೆ, ರಸ್ತೆ ಅಗಲೀಕರಣದ ಸಲುವಾಗಿ ಅಲ್ಲಲ್ಲಿ ಡಿವಿಯೇಷನ್ ಕೊಟ್ಟಿದ್ದಾರೆ. ಡಿವಿಯೇಷನಲ್ಲಿ ಲಾಂಗ್ ವೆಹಿಕಲ್ ಬಂದು ಬ್ರೇಕ್ ಹೊಡೆದಂಥ ಸಂದರ್ಭದಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗುತ್ತೆ. ಈಗ ನೀವೇನು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇ ಜಾಗದಲ್ಲಿ ಈಗ ಡಾಂಬರೀಕರಣ ಆಗ್ತಾ ಇರ್ತಕ್ಕಂಥದ್ದು. ಇದು ದಾವಸ್ಪೇಟೆ ಬ್ರಿಡ್ಜು. ಸರಿಸುಮಾರು 4 ಕಿಲೋಮೀಟ್ರು ಇದೇ ರೀತಿಯಾಗಿ ನೋಡಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರೋದ್ರ ಕಾರಣ ಬರೋಂಥ ಜನರು ಅಲ್ಲಲ್ಲೇ ಸಿಗಾಕೊಳ್ತಾ ಇದ್ದಾರೆ. ಆಂಬುಲೆನ್ಸ್ ಕೂಡ ಹೋಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕ ಮಕ್ಕಳು, ಟ್ರಾವೆಲ್ ಮಾಡೋಂಥವ್ರು, ವಯಸ್ಸಾದಂಥವ್ರು ಇದ್ದಾರೆ. ಅವರು ಈ ಒಂದು ಸರ್ಕಮ್ಸ್ಟಾನ್ಸಸಲ್ಲಿ ಸಿಗಾಕೊಂಡು ತುಂಬಾ ನೋವು ಯಾತನೆ ಅನುಭವಿಸ್ತಿದ್ದಾರೆ. ಉತ್ತರ ಕರ್ನಾಟಕ ಭಾಗವಾಗಿ ಬೆಂಗಳೂರು ತಲುಪುವಂಥವ್ರು ತುಮಕೂರಿಂದ ಟೋಲ್ ಆದಮೇಲೆ ರಾಯರಪಾಳ್ಯ ಸರ್ಕಲಿಂದ ತುಂಬ ಟ್ರಾಫಿಕ್ ಆಗಿರೋ ಕಾರಣ ನಾವು ಈ ಡ್ರೋನ್ ಮುಖಾಂತರ ನಿಮಗೆ ವಿಷಯನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಇದು ಈ ರೋಡ್ ಬಂದು ರಾಯರಪಾಳ್ಯ ಸರ್ಕಲ್ಲು, ಅಲ್ಲಿಂದ ಹಿಡಿದು ಅಪ್ ಟು ನಿಮಗೆ ದಾವಸ್ಪೇಟೆವರೆಗೂ ಟ್ರಾಫಿಕ್ ಇದೆ. ನಿಮಗೆ ಹೊರಗಡೆ ಎಲ್ಲೂ ಕೂಡ ಡಿವಿಯೇಷನ್ಸ್ ಇಲ್ಲ. ನೀವು ಇಲ್ಲಿ ಬಂದು ಇಲ್ಲೇ ಸಿಗಾಕೊಳ್ಬೇಕಾದಂಥ ಸಂದರ್ಭ ಬರುತ್ತೆ. ಹಂಗಾಗಿ 1-2 ಅವರು ನೀವು ಪ್ರವಾಸವನ್ನು ಮುಂದೂಡಿದ್ರೆ ನಿಮಗೂ ಅನುಕೂಲ, ಜೊತೆಗೆ ಇದಾಗುತ್ತೆ. ಆದಷ್ಟು ಲಾಂಗ್ ವೆಹಿಕಲ್ಲು ಮತ್ತು 10 ವೀಲು ಈ ಥರದ ವೆಹಿಕಲ್ನ ಬೆಳಗ್ಗೆ ಹೊತ್ತು ಬಿಡೋದನ್ನು ಕಡಿಮೆ ಮಾಡಬೇಕು ಅಂದರೆ ಈ ವಿಡಿಯೋ ಶೇರ್ ಮಾಡಿ NHA ಐನವ್ರಿಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ದಿನಕ್ಕಷ್ಟೇ ಶೇರ್ ಮಾಡಿ, ನಾಳೆಗೆ ಇದು ಅನ್ವಯ ಆಗೋದಿಲ್ಲ. ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ನಾನು ಈ ಥರ ಒಂದು ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.